ನಮಸ್ಕಾರ. 10 ದಿನಗಳ ಉತ್ಖನನದಲ್ಲಿ ಲಕ್ಕುಂಡಿಯ ಇತಿಹಾಸ ದರ್ಶನ. ಗೋಡೆಯಲ್ಲೂ ಶಿಲ್ಪಕಲೆಗಳು, ಬಾವಿಯಲ್ಲಿ ದೇವರ ಮೂರ್ತಿಗಳು, ಶಿವಲಿಂಗ ಪಾಣಿ, ನಾಗರ ಕಲ್ಲುಗಳು, ಪಚ್ಚೆ ಹರಳು ಹೇಳ್ತಾ ಇರೋ ಕಥೆ ಏನು? ಇದು ಈ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಅರುಣ್ ಹುಗಾರ್. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ಸಿಗ್ತಾ ಇವೆ ನಾಗರ ಕಲ್ಲುಗಳು. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಾಗರನ ಕಲ್ಲುಗಳು ಹೇಳ್ತಾ ಇರೋ ಕಥೆ ಏನು? 7 ಹೆಡೆ ಘಟಸರ್ಪ, ಜೋಡಿ ನಾಗರ ಹಾವುಗಳನ್ನ ಕಲ್ಲುಗಳ ಮೇಲೆ ಮುದ್ರಿಸೋದು ಯಾಕೆ? ಆ ನಾಗರ ಕಲ್ಲುಗಳು ಯಾವ ಕಾಲದ್ದು? ತೋಟದ ಮನೆ ಗೋಡೆಗಳಲ್ಲೂ ಪುರಾತನ ಶಿಲ್ಪಗಳು. ಉತ್ಖನನದಲ್ಲಿ ಲಕ್ಕುಂಡಿ ಇತಿಹಾಸ ಬಯಲಾಯ್ತಾ? ಘಟಸರ್ಪಗಳು ಕೂಡ ನಿಧಿಯನ್ನ ಕಾಯ್ತವೆನ್ನೋದು ಕೂಡ ಒಂದು ನಿದರ್ಶನವಾಗಿತ್ತು. ಈಗ ನಿದರ್ಶನಕ್ಕೆ ಒಂದು ಪುಷ್ಟಿ ಕೊಡುವಂತೆ ಈಗ 7 ಅಡಿಯ ಒಂದು ಘಟಸರ್ಪದ ಒಂದು ಶಿಲೆ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗೂ ಕಾಣ್ತಾವೆ. ಅವ್ರ ಕೆಲಸಕ್ಕೆ ಅವ್ರ ಸಾಹುಕಾರ ಕೊಟ್ಟಂಥ ಬಂಗಾರ ತೊಗೊಂಬಂದು ಮನೆಯಾಗ ಇಟ್ಕೊಂಡು ನಾವು ನಾಣ್ಯಗಳನ್ನು ಮುದ್ರಣ ಮಾಡಿ ತೊಗೊಂಡೋಗಿ ಕೊಡ್ಬೇಕು. ಅವ್ರ ಪಗಾರ ಇಸ್ಕೊಂಡ್ಬರ್ತಿದ್ರು. ಅಂಥ ಒಂದು ಕಾಲದಾಗ ಇಡೀ ಊರು ತುಂಬನೂ ನಾಣ್ಯ ಐತಿ, ಇಡೀ ಊರು ತುಂಬನೂ ಬಂಗಾರ ಐತಿ. ಅದ್ರಿ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಇದು ಅಂತಿಂತ ಉತ್ಖನನ ಅಲ್ಲ, ಇದನ್ನ ಮಹಾ ಉತ್ಖನನ ಅಂತ ಬಣ್ಣಿಸಲಾಗ್ತಾ ಇದೆ. ಸಾಮಾನ್ಯವಾಗಿ 2-3 ದಿನಗಳ ಕಾಲ ಉತ್ಖನನ ಮಾಡಿ ಏನೂ ಸಿಗದೆ ಇದ್ದಾಗ ಉತ್ಖನನವನ್ನೇ ನಿಲ್ಲಿಸ್ಬಿಡ್ತಾರೆ. ಆದರೆ ಲಕ್ಕುಂಡಿಯಲ್ಲಿ ಈವರೆಗೆ ಚಿನ್ನ ಬೆಳ್ಳಿ ಸಿಗದೆ ಇದ್ರೂ ಸತತ 11 ದಿನಗಳಿಂದ ಉತ್ಖನನ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನದಲ್ಲಿ ಚಿನ್ನ ವಜ್ರ ವೈಢೂರ್ಯಗಳು ಸಿಕ್ಕಿಲ್ಲ. ಆದರೆ ಲಕ್ಕುಂಡಿ ಇತಿಹಾಸವೇ ಬಯಲಾಗಿದೆ ಅಂತ ಹೇಳಿ 10 ದಿನಗಳ ಉತ್ಖನನದಲ್ಲಿ ಲಕ್ಕುಂಡಿ ಇತಿಹಾಸ ದರ್ಶನ. ಗೋಡೆಯಲ್ಲೂ ಶಿಲ್ಪಕಲೆಗಳು, ಬಾವಿಯಲ್ಲಿ ದೇವರ ಮೂರ್ತಿಗಳು, ಶಿವಲಿಂಗ ಪಾಣಿ, ನಾಗರ ಕಲ್ಲುಗಳು, ಪಚ್ಚೆ ಹರಳು ಹೇಳಿದ ಕಥೆ ಏನು? ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ನಿಧಿಗಳು ಇವೆ. ನಿಧಿಗಾಗಿಯೇ ಲಕ್ಕುಂಡಿಯಲ್ಲಿ ಸರ್ಕಾರ ಉತ್ಖನನ ಮಾಡ್ತಾ ಇದೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ ಉತ್ಖನನ ಮಾಡ್ತಾ ಇರೋದು ನಿಧಿಗಾಗಿ ಅಲ್ಲ. ಪುರಾತನ ವಸ್ತುಗಳು ಸಿಗಬಹುದು, ಲಕ್ಕುಂಡಿಯ ಇತಿಹಾಸ ದರ್ಶನವಾಗಬಹುದು. ಆ ಕಾರಣದಿಂದ ಉತ್ಖನನ ಮಾಡ್ತಾ ಇದ್ದೇವೆ ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹೇಳಿತ್ತು. ಅವರು ಹೇಳಿದಂತೆಯೇ ಈಗ ಉತ್ಖನನದಲ್ಲಿ ಲಕ್ಕುಂಡಿಯ ಗತವೈಭವ ಆಚೆ ಬರ್ತಾ ಇದೆ. ಬರೋಬ್ಬರಿ 11 ದಿನಗಳಿಂದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 35ಕ್ಕೂ ಹೆಚ್ಚು ಕಾರ್ಮಿಕರು ನಿರಂತರವಾಗಿ ಉತ್ಖನನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯದಂತಹ ವಸ್ತುಗಳು ಸಿಕ್ಕಿಲ್ಲ. ಹಾಗಂತ ಏನೂ ಸಿಗದೇನೂ ಇಲ್ಲ. ಪ್ರತಿದಿನವೂ ಒಂದಲ್ಲ ಒಂದು ವಸ್ತುಗಳು ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಸಿಗ್ತಾ ಇವೆ. ಸಿಕ್ಕಿದ ವಸ್ತುಗಳೆಲ್ಲ ಈ ಕಾಲಕ್ಕೆ ಸೇರಿರೋ ವಸ್ತುಗಳು ಅಲ್ಲ. ಅವೆಲ್ಲ ನೂರಾರು ಸಾವಿರಾರು ವರ್ಷಗಳಷ್ಟು ಹಳೆಯ ವಸ್ತುಗಳು ಅಂತ ಹೇಳಲಾಗ್ತಾ ಇದೆ.
ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲೂ ಅಪರೂಪದ ವಸ್ತುಗಳು ಪತ್ತೆಯಾಗ್ತಾ ಇವೆ. ವೀರಭದ್ರ ಸ್ವಾಮಿ ದೇವಾಲಯ ಇರೋ ಜಾಗದಲ್ಲಿ ಕೋಟೆ ಇದ್ದು, ಆ ಕೋಟೆಯ ಗೋಡೆಯಲ್ಲೂ ಅಪರೂಪದ ವಸ್ತುಗಳು ಪತ್ತೆಯಾಗ್ತಾ ಇವೆ. ಶಿವಲಿಂಗ, ನಾಗರ ಶಿಲೆಗಳು, ದೇವರ ವಿಗ್ರಹಗಳು, ದ್ವಾರಪಾಲಕ, ಅಲಂಕಾರಕ ಶಿಲೆ, ದಾನಶಿಲೆ ಹಾಗೂ ಸರಸ್ವತಿ ಶಿಲ್ಪಕಲೆಗಳು ಪತ್ತೆಯಾಗಿವೆ. ಇವನ್ನೆಲ್ಲ ನೋಡಿದ ಸಂಶೋಧಕರು ಇವು ನೂರಾರು ವರ್ಷಗಳಷ್ಟು ಹಳೆಯ ಶಿಲ್ಪಗಳು ಅಂತ ಹೇಳಿದ್ದಾರೆ. ಇದುವರೆಗೆ ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಇತಿಹಾಸದ ದರ್ಶನವಾಗಿದೆ. ಈವರೆಗೂ ಅಲ್ಲಿ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ, ಮೊದಲ ದಿನ ಶಿವಲಿಂಗ ಪಾಣಿಪೀಠ ಪತ್ತೆಯಾಗಿತ್ತು. ನಂತರ ಒಡೆದ ಮಣ್ಣಿನ ಮಡಕೆ, ಶಿಲಾಯುಗದ ಕಾಲದಲ್ಲಿದ್ದಂತಹ ಕೊಡಲಿ, ಹಾಗೆ 2 ನಾಗರ ಕಲ್ಲುಗಳು, ಕೆಂಪು ಮಣ್ಣಿನ 2 ಬಿಲ್ಲೆಗಳು, 1 ಲೋಹದ ಗಂಟೆ, ಅರ್ಧ ಕೆಜಿಯಷ್ಟು ಲೋಹದ ಉಂಡೆ, ಹಾಗೆ 13 ಮೂಳೆ ಚೂರುಗಳು ಸಹ ಅಲ್ಲಿ ಸಿಕ್ಕಿವೆ. ಒಂದು ಹಸಿರು ಬಣ್ಣದ ಪಚ್ಚೆ ಹರಳು ಸಹ ಅಲ್ಲಿ ಪತ್ತೆಯಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಶಿಲಾಯುಗ, ಲೋಹಯುಗ ಎಲ್ಲವೂ ಪತ್ತೆಯಾಗಿದೆ. ಮೊದಲು ಅಲ್ಲಿ ಶಿಲೆಗಳು, ಅಪರೂಪದ ಕಲ್ಲುಗಳು ಸಿಕ್ಕಿದ್ದು. ಅದರಲ್ಲೂ ಒಂದು ಕಲ್ಲು ಶಿಲಾಯುಗದವರು ಬಳಸುವ ರೀತಿಯಲ್ಲೇ ಇತ್ತು. ಅದು ಕೇವಲ 3-4 ಅಡಿ ಆಳಕ್ಕೆ ಹೋಗ್ತಾ ಇದ್ದಂತೆಯೇ ಸಿಕ್ಕಿತ್ತು. ಇನ್ನು ಆಳಕ್ಕೆ ಹೋಗ್ತಾ ಇದ್ದಂತೆ 2 ನಾಗರ ಕಲ್ಲುಗಳು ಪತ್ತೆಯಾಗಿದ್ವು. ಆ ಕಲ್ಲಿನ ಮೇಲೆ ಹಸಿರು ಬಣ್ಣದಲ್ಲಿ ಹೊಡೆಯುತ್ತಿರುವ ನಾಗರನ ಮೂರ್ತಿ ಕಾಣಿಸಿತ್ತು. ಆ ಮೂರ್ತಿ ಸಹ ರಾಜರ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಅನ್ನೋ ಅಂದಾಜಿಗೆ ಬರಲಾಗಿದೆ. ಇವಷ್ಟೇ ಅಲ್ಲದೆ ಉತ್ಖನನ ಜಾಗದಲ್ಲಿ ಒಂದಷ್ಟು ಮಡಿಕೆಯ ಚೂರುಗಳು ಸಹ ಸಿಕ್ಕಿದ್ದು. ಆ ಮಡಿಕೆಯ ಚೂರುಗಳು 1 ಇಂಚಿನಷ್ಟು ಮಂದವಾಗಿದ್ದು, ಅವು ತುಂಬಾ ಪುರಾತನ ಕಾಲದ ಮಡಿಕೆ ಅನ್ನೋದು ಗೊತ್ತಾಗಿದೆ. ಆರಂಭದಲ್ಲಿ ಆ ಮಡಿಕೆಯಲ್ಲೇ ಚಿನ್ನದ ನಾಣ್ಯಗಳು ಅಥವಾ ನಿಧಿ ಇರಬಹುದು ಅಂತ ಊಹಿಸಲಾಗಿತ್ತಾದರೂ ನಂತರ ಅದರಲ್ಲಿ ಕೇವಲ ಮಣ್ಣು ಮಾತ್ರ ಸಿಕ್ಕಿತ್ತು. ಆ ಮಣ್ಣನ್ನು ಸಹ ಪುರಾತತ್ವ ಇಲಾಖೆ ಪರಿಶೀಲನೆ ಮಾಡಿತ್ತು. ಇನ್ನು ಆಳಕ್ಕೆ ಹೋದಂತೆ ಅಲ್ಲಿ ಲೋಹದ ಯುಗ ಪತ್ತೆಯಾಗಿದೆ. ಅಂದ್ರೆ ಲೋಹದ ವಸ್ತುಗಳು ಸಹ ಅಲ್ಲಿ ಸಿಕ್ಕಿವೆ. ಉತ್ಖನನದ ಜಾಗದಲ್ಲಿ 4-5 ಅಡಿಗಳಷ್ಟು ಮಣ್ಣನ್ನ ತೋಡ್ತಾ ಇದ್ದಂತೆ ಅಲ್ಲಿ ಲೋಹದ ಗಂಟೆಯೊಂದು ಪತ್ತೆಯಾಗಿತ್ತು. ಅದನ್ನ ತೆಗೆದುಕೊಂಡು ಭದ್ರ ಮಾಡಿದ ಅಧಿಕಾರಿಗಳು ಅದು ಯಾವ ಕಾಲದ್ದು ಇರಬಹುದು ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ 7ನೇ ದಿನದ ಉತ್ಖನನದಲ್ಲಿ ಸುಮಾರು ಅರ್ಧ ಕೆಜಿಯಾಗುವಷ್ಟು ಲೋಹದ ಉಂಡೆಯೊಂದು ಪತ್ತೆಯಾಗಿದೆ. ಅದು ಸಾಕಷ್ಟು ಶಿಥಿಲವಾಗಿದ್ದು ಅದು ಏನು ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಆದರೂ ಅದು ಪುರಾತನ ವಸ್ತು ಅಂತ ಹೇಳಲಾಗ್ತಾ ಇದೆ. ಶಿಲೆಗಳು, ಲೋಹಗಳ ನಂತರ ಅಲ್ಲಿ ಸಿಕ್ಕಿದ್ದು ಒಂದು ಹರಳು. ಅದು ಹಸಿರು ಬಣ್ಣದ ಹರಳು. ಸದ್ಯ ಅದನ್ನ ಪಚ್ಚೆ ಹರಳು ಅಂತ ಹೇಳಲಾಗ್ತಾ ಇದೆ. ಒಂದು ಸಣ್ಣ ಕಲ್ಲಿನ ಗಾತ್ರದಲ್ಲಿ ಇರೋ ಆ ಹರಳು ಹೊಳಿತಾ ಇದೆ. ಹಾಗಾಗಿ ಅದನ್ನ ಬೆಲೆ ಬಾಳುವ ಪಚ್ಚೆ ಹರಳು ಅಂತ ತೀರ್ಮಾನಿಸಿ ಅದನ್ನ ಭದ್ರ ಮಾಡಲಾಗಿದೆ. ಹರಳು ಸಿಕ್ಕ ನಂತರ ಅಲ್ಲಿ ಬೆಲೆ ಬಾಳುವ ವಜ್ರಗಳು, ಚಿನ್ನಾಭರಣಗಳು ಸಿಗಬಹುದು ಅನ್ನೋ ನಂಬಿಕೆ ಹೆಚ್ಚಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ಉತ್ಖನನ ಮಾಡೋ ಜಾಗದಲ್ಲಿ ಈಗ ಒಂದಷ್ಟು ಮೂಳೆಯ ಚೂರುಗಳು ಪತ್ತೆಯಾಗಿವೆ. ಆಳಕ್ಕೆ ಹೋಗ್ತಾ ಇದ್ದಂತೆ ಹೆಚ್ಚು ಹೆಚ್ಚು ಮೂಳೆಯ ಚೂರುಗಳು ಪತ್ತೆಯಾಗ್ತಾ ಇವೆ. ಅವು ಸಣ್ಣ ಸಣ್ಣ ಚೂರುಗಳು ಆಗಿರೋದ್ರಿಂದ ಆ ಮೂಳೆಗಳು ಪ್ರಾಣಿಯದ್ದ ಅಥವಾ ಮನುಷ್ಯರದ್ದ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಪ್ರಾಣಿಗಳದ್ದು ಆದರೆ ಅಲ್ಲಿ ಪ್ರಾಣಿ ವಧೆ ಆಗಿರಬಹುದು. ಮನುಷ್ಯರದ್ದು ಆಗಿದ್ರೆ ಅಲ್ಲಿ ಯುದ್ಧದಿಂದ ಸೈನಿಕರು ಮಡಿದಿರಬಹುದು ಅಂತ ಅಂದಾಜಿಗೆ ಬರಲಾಗಿದೆ. ಸದ್ಯ FSL ತಜ್ಞರು ಆ ಮೂಳೆಗಳನ್ನು ಪರಿಶೀಲನೆ ಮಾಡಿದ ನಂತರ ಅವು ಯಾರದ್ದು ಅನ್ನೋದು ಗೊತ್ತಾಗೋ ಸಾಧ್ಯತೆ ಇದೆ. ಜನರು ಮಾರಕ ಕಾಯಿಲೆಗಳಿಂದ ಮಡಿದಿದ್ರ ಅಥವಾ ಆ ಜಾಗದಲ್ಲಿ ಯುದ್ಧಗಳು ನಡೆದಿದ್ವಾ ಅನ್ನೋದು ಗೊತ್ತಾಗಬೇಕಿದೆ. ಲಕ್ಕುಂಡಿಯಲ್ಲಿ ಬಂಗಾರದ ಮಳೆ ಆಗಿತ್ತ. ಕೋಟೆ ವೀರಭದ್ರೇಶ್ವರ ದೇಗುಲಕ್ಕೆ ರಹಸ್ಯ ಮಾರ್ಗ ಇತ್ತ. ಲಕ್ಕುಂಡಿಯಲ್ಲಿ ರಾಜರ ಆಳ್ವಿಕೆ ಇತ್ತು. ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಇಲ್ಲಿ ಆಳ್ವಿಕೆ ಮಾಡಿದ್ರು. ಲಕ್ಕುಂಡಿ ಆಗಿನ ಕಾಲದಲ್ಲಿ ಸಾಕಷ್ಟು ಸಂಪತ್ಭರಿತ ಆಗಿದ್ರಿಂದ ಎಲ್ಲ ರಾಜರು ಲಕ್ಕುಂಡಿಯನ್ನ ತಮ್ಮ ಆಡಳಿತ ಕೇಂದ್ರವಾಗಿ ಮಾಡಿಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಮತ್ತು ರತ್ನಗಳು ಸಹ ಹೇರಳವಾಗಿ ಸಿಗ್ತಾ ಇದ್ವಂತೆ. ಇನ್ನು ಕೆಲವರು ಅಲ್ಲಿ ಚಿನ್ನದ ಮಳೆಯೇ ಆಗಿತ್ತು ಅಂತ ಹೇಳ್ತಾರೆ. ಇಂದ್ರನ ಅಮರಾವತಿಗಿಂತ ಲಕ್ಕುಂಡಿಯಲ್ಲಿ ಹೆಚ್ಚು ಸಂಪತ್ತು ಅಂತ ಶಾಸನಗಳಲ್ಲಿ ಉಲ್ಲೇಖ ಆಗಿದೆಯಂತೆ. ಹಾಗಾಗಿ ಲಕ್ಕುಂಡಿಯನ್ನ ರಾಜ ಮಹಾರಾಜರು ಬೀಡು ಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಟಂಗ್ ಸಾಲ ಐತಂದಾಗ ಮತ್ತೆ ನಾಣ್ಯ ಮುದ್ರಿಸುವಂತಾಗ ಈ ಕೂಲಿಕಾರ ಊರು ತುಂಬನ್ನು
ಇರ್ತಿದ್ರು. ಮತ್ತು ಅವ್ರಿಗೆ ಬಂಗಾರ ಕೊಡ್ತಿದ್ರು, ಅವ್ರ ನಾಣ್ಯಗಳನ್ನು ಮುದ್ರಣ ಮಾಡ್ಕೊಂಡು ತೊಗೊಂಬಂದು ಅವ್ರಿಗೆ ಕೊಡ್ತಿದ್ರು ಅವರು. ಮತ್ತು ಪ್ರತಿಯೊಬ್ಬರ ಮನೆಯಾಗೂ ಬಂಗಾರ ಅವಾಗ ಅವ್ರ ಕೆಲಸಕ್ಕೆ ಅವ್ರ ಸಾಹುಕಾರ ಕೊಟ್ಟಂಥ ಬಂಗಾರ ತೊಗೊಂಬಂದು ಮನೆಯಾಗ ಇಟ್ಕೊಂಡು ಅವ್ರ ನಾಣ್ಯಗಳನ್ನು ಮುದ್ರಣ ಮಾಡಿ ತೊಗೊಂಡೋಗಿ ಕೊಡಬೇಕು, ಅವ್ರ ಪಗಾರ ಇಸ್ಕೊಂಬರ್ತಿದ್ರು. ಅಂಥ ಒಂದು ಕಾಲದಾಗ ಇಡೀ ಊರು ತುಂಬನೂ ನಾಣ್ಯ ಐತಿ, ಇಡೀ ಊರು ತುಂಬನೂ ಬಂಗಾರ ಐತೆ. ಲಕ್ಕುಂಡಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಚಿನ್ನ ಮಳೆಯಾಗಿತ್ತು ಅಂತಲೂ ಕೆಲವರು ಹೇಳ್ತಾರೆ. ಚಿನ್ನದ ಮಳೆ ಆಗಿದ್ದರಿಂದ ಇಲ್ಲಿ ಚಿನ್ನ ಹೇರಳವಾಗಿ ಸಿಗ್ತಾ ಇತ್ತು. ಚಿನ್ನ ಹೆಚ್ಚು ಇರೋದಕ್ಕೆ ಇಲ್ಲಿ ಟಂಕಸಾಲೆಯನ್ನು ಮಾಡಲಾಗಿತ್ತು ಅಂತ ಹೇಳ್ತಾರೆ. ರಾಜರ ಕಾಲದಲ್ಲಿ ಮಾತ್ರ ಅಲ್ಲ, ಆ ನಂತರವೂ ಲಕ್ಕುಂಡಿಯಲ್ಲಿ ಬಂಗಾರದ ಮಳೆಯಾಗಿತ್ತು. ಬಂಗಾರ ನೀರಲ್ಲಿ ಹರಿದುಕೊಂಡು ಬಂದು ಸಿಗ್ತಾ ಇತ್ತು ಅಂತ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ. ಬಂಗಾರದ ಮಳೆ ಆದಾಗ ಬಾಚಿಕೊಂಡವರಿಗೆ ಬಾಚಿಕೊಂಡಷ್ಟು ಬಂಗಾರ ಸಿಕ್ಕಿತ್ತಂತೆ. ಆ ಬಂಗಾರದಲ್ಲೇ ಜನರು ಒಡವೆಗಳನ್ನು ಮಾಡಿಸಿಟ್ಟುಕೊಂಡಿದ್ರಂತೆ. ನಿಧಿ ಐತಂತಾರೆ ಸರ, ಆದ್ರೆ ನಮಗೆ ಗೊತ್ತಿಲ್ಲ ರೀ ಯಾವ ಕಡೆ ಐತೆ ಅಂತ ಹೇಳ್ಬೇಕು ಸರ್. ಅದು ಒಟ್ಟು ಐತೆ ಸರ್, ಗುಡಿದ್ದೆಲ್ಲ ಐತ್ರಿ, ಎಲ್ಲ ಕಡೆಗೆ ಐತ್ರಿ ಸರ್. ಅದು ಐತ್ರಿ ಇದು ಭಾಳ ದಿನದಿಂದ ಐತ್ರಿ ಇದು ಸರ್. ಇದು ಒಂದು ಮಳೆ ಒಂದು ಸುಳ್ದೈತೆ ರೀ, ಆಮೇಲೆ ಬಂಗಾರ ಮಳೆ ಸುಳ್ದೈತೆ ರೀ, ಆಮೇಲೆ ಬಂಗಾರ ಮಳೆ ಸುಳಿದು ಈ ಕಟ್ಟು ಬೆಂಕಿ ಮಳೆ ಸುಳ್ದೈತೆ ಸರ್. ಆ ಸುರದಿಂದ ಬೇಕಾದವ್ರು ತುಂಬಿ ಇಟ್ಕೊಂಡ್ರಿ ಸರ್. ಒಳಗೆ ಒಂದು ಕಡೆ ಮುಚ್ಚಿಟ್ಟಿದ್ದು ಮುಡ್ಕ ಉಳ್ದವು ಸರ್. ಅವು ಮ್ಯಾಗ ಇಟ್ಟಿದ್ದು ಮ್ಯಾಗಿಲು ಸುಟ್ಟು ಹೋಗ್ಬಿಡುತ್ತೆ ಸರ್. ಹಾಗಾಗಿ ಅವತ್ತಿನ ಕಾಲದಾಗ ಸ್ವಲ್ಪ ಆಯ್ತು ಸರ್. ಅವಾಗೆಲ್ಲ ಬಂಗಾರದ ಮಳೆ ಆಗಿತ್ತು ಸರ್. ಲಕ್ಕುಂಡಿಯಲ್ಲಿ 1 kg 2 kg ಚಿನ್ನ ಅಲ್ಲ, ಇಲ್ಲಿ ಬಂಗಾರದ ಮಳೆಯೇ ಸುರಿದು ಜನರೆಲ್ಲರೂ ಬಂಗಾರವನ್ನು ಬಾಚಿಕೊಂಡು ಹೋಗಿ ಮನೆಯಲ್ಲಿಟ್ಟುಕೊಂಡಿದ್ರಂತೆ. ಅದನ್ನು ಕೆಲವರು ಮಣ್ಣಲ್ಲಿ ಮುಚ್ಚಿಟ್ಟು ಅದು ಮಣ್ಣಲ್ಲಿ ಹೂತು ಹೋಗಿದೆ. ಇನ್ನು ಕೆಲವರು ಇಟ್ಟ ಚಿನ್ನ ಕಳ್ಳಕಾಕರ ಪಾಲಾಗಿದೆ. ಆದರೆ ಭೂಮಿಯಲ್ಲಿ ಇಟ್ಟಿರೋ ಚಿನ್ನ ಭೂಮಿಯಲ್ಲೇ ಇರುತ್ತೆ, ಅದು ಸಿಗೋ ಸಾಧ್ಯತೆ ಇದೆ ಅಂತ ಸರ್ಕಾರ ಈಗ ಉತ್ಖನನ ಮಾಡಿ ಹುಡುಕಲು ಮುಂದಾಗಿದೆ. ಇನ್ನು ಈಗ ಉತ್ಖನನ ಆಗ್ತಾ ಇರೋ ದೇವಾಲಯಕ್ಕೆ ರಹಸ್ಯ ಮಾರ್ಗ, ಕಾಲುವೆ ಇತ್ತು ಅನ್ನೋ ವಿಚಾರವನ್ನು ಗ್ರಾಮಸ್ಥರು ಹೇಳಿದ್ದಾರೆ. ಲಕ್ಕುಂಡಿಯದ್ದೆಲ್ಲ ಒಂದು ರೀತಿಯ ಇತಿಹಾಸ, ಆದರೆ ಈ ಕೋಟೆ ವೀರಭದ್ರ ದೇವರ ದೇವಸ್ಥಾನದ್ದೇ ಮತ್ತೊಂದು ರೀತಿಯ ಇತಿಹಾಸ. ಈ ದೇವಾಲಯಕ್ಕೆ ಸಾಕಷ್ಟು ಇತಿಹಾಸ ಇದೆ, ಸಾಕಷ್ಟು ಮಹಿಮೆ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಈ ಹಿಂದೆ ಅಂದರೆ 60-70 ವರ್ಷಗಳ ಹಿಂದೆ ಇಲ್ಲಿ ಸಿದ್ಧರು, ಪವಾಡ ಪುರುಷರು ಇರ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ವೀರಭದ್ರೇಶ್ವರ ದೇವಾಲಯ ಮತ್ತು ಸಿದ್ಧರ ಬಾವಿಗೆ ನಡುವೆ ಕಾಲುವೆ ಮಾದರಿಯ ಒಂದು ರಸ್ತೆ ಇದೆಯಂತೆ. ಆ ಕಾಲುವೆಯನ್ನ ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ. ಅಲ್ಲಿರೋ ಬಾವಿಯಲ್ಲಿ ಈ ಹಿಂದೆ ಜನರು ಸ್ನಾನ ಮಾಡ್ತಾ ಇದ್ರಂತೆ. ಅಂದಿನ ಕಾಲದ ರಾಜರು ಇದೇ ಬಾವಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಪೂಜೆಗೆ ಹೋಗ್ತಾ ಇದ್ರಂತೆ. ಆ ಬಾವಿಯ ಬಳಿಯೇ ಸಿದ್ಧರು ಇರ್ತಾ ಇದ್ರಂತೆ. ಈ ಗುಡಿಗೆ ಬರೋಕೆ ಮಾರ್ಗ ಮಾಡ್ಕೊಂಡಾರ್ರಿ ಅವರು. ಜಳಕ ಮಾಡಿ ಸೀದಾ ಗುಡಿಗೆ ಬರ್ಬೇಕಂತ ಹಿರಿಯರು ಹೇಳ್ತಿದ್ರು ನಮ್ಗೆ. ಎಲ್ಲ ಗುಡಿಗೆ ಹೋಗೋಕೆ ದಾರಿ ಅದಾವ ಬುಡಕ್ಕೆ ಅಂಥೇಳಿ ಮಾರ್ಗ ಮಾಡ್ಕೊಂಡ್ರು ಅವರು. ಹಿಂದೆ ರಾಜರು ಮಾಡಿಸಿದ್ರು ಅಂತ ಕೇಳ್ತಿದ್ರು ನಮ್ಗೆ. ನಮ್ಮ ಗುರುಬಸಪ್ಪಜ್ಜ ಈಟಿ ಅಂತ ಒಬ್ಬರು ಅಗದಿ ಅವರೆಲ್ಲ ಬಂಗಾರ ಹುಡ್ಕೋದ ಮಾಡ್ತಿದ್ರು ಅವರು. ಮಳೆ ಅಂತಂದ್ರೆ ಬಂಗಾರ ಹುಡ್ಕಕ್ಕೆ ಹೋಗ್ಬಿಡೋ ಉದ್ಯೋಗನ ಅದ್ರಿ ಅವರು. ಮತ್ತು ಬಡಿಗೆರ ಕಳಪ್ಪನವ್ರು ಅಂತ ಇದ್ರು ಒಬ್ಬರು. ಅವರು ಇಲ್ಲಿ ಕುಲಿಮೆ ಹಾಕಿದ್ರು. ನಾವು ಸಣ್ಣರಿದ್ದಾಗ ಇಲ್ಲೆಲ್ಲ ಗುಡಿಗಳದ ಮರ ಇದ್ರ ಮ್ಯಾಗ ನಾವು ಕುಲಿಮೆ ಕಟ್ಟಿವಿ ನೋಡು ಅಂತಿದ್ರಂತ. ಅಲ್ಲಿ ಮನೆಗೆ ಬಂದಾಗ ಮಾತಾಡ್ತಿದ್ರು ಅವರು, ಅದನ್ನು ಕೇಳ್ತಿದ್ವಿ ನಾವು. ಇಲ್ಲಿದ್ದ ಬಾವಿಗೂ ಸಾಕಷ್ಟು ಇತಿಹಾಸ ಇದೆ. ಈ ಬಾವಿಯಿಂದ ಜೈನ ಬಸದಿಗಳಿಗೆ, ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಕಾಲುವೆ ಮಾದರಿ ರಸ್ತೆ ಇತ್ತಂತೆ. ರಾಜರು ಅದೇ ಮಾರ್ಗದಲ್ಲಿ ಹೋಗಿ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ 10 ಹಳ್ಳಿಗೆ ಸಿದ್ಧರ ಬಾವಿಯಿಂದ ನೀರು ಪೂರೈಕೆ ಆಗ್ತಾ ಇತ್ತು. ಎಂಥ ಬರಗಾಲ ಬಂದರೂ ಈ ಬಾವಿ ಬತ್ತಿರಲಿಲ್ವಂತೆ. ಆದರೆ ಈಗ ಬಾವಿ ಸಾಕಷ್ಟು ಬಾರಿ ಬತ್ತಿದ್ದು ಪಾಳು ಬೀಳುವ ರೀತಿಯಾಗಿದೆ. ಸದ್ಯ ಕೋಟೆ ವೀರಭದ್ರ ದೇಗುಲದ ಆವರಣದಲ್ಲಿ 10 ಅಡಿಗಳಷ್ಟು ಮಾತ್ರ ಉತ್ಖನನ ಮಾಡಿದ್ದು. ಇನ್ನೂ 20-30 ಅಡಿಗಳಷ್ಟು ಉತ್ಖನನ ಮಾಡಿದರೆ ಲಕ್ಕುಂಡಿಯ ರಹಸ್ಯಗಳೆಲ್ಲವೂ ಬಯಲಾಗಬಹುದು ಅಂತ ಊರಿನ ಹಿರಿಯರು ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ಪ್ರಾಚ್ಯ ವಸ್ತುಗಳು, ಗೋಡೆಗಳು ಹೇಳುತ್ತಿವೆ ಲಕ್ಕುಂಡಿಯ ಗತಕಾಲದ ಇತಿಹಾಸ. ಲಕ್ಕುಂಡಿಗೆ ಸಾವಿರಾರು ವರ್ಷಗಳಷ್ಟು ಇತಿಹಾಸ ಇದೆ. ಲಕ್ಕುಂಡಿಯಲ್ಲಿ ರಾಜರು ಆಳ್ವಿಕೆ ಮಾಡಿದ್ರು ಅನ್ನೋದಕ್ಕೆ ಈಗ ಸಾಕಷ್ಟು ಪುರಾವೆಗಳು ಸಿಗ್ತಾ ಇವೆ. ಊರಿನಲ್ಲಿ ಎಲ್ಲೆಂದರಲ್ಲಿ ಪ್ರಾಚ್ಯ ವಸ್ತುಗಳು ಕಾಣಿಸ್ತಾ ಇವೆ. ಲಕ್ಕುಂಡಿಯಲ್ಲಿ
ಒಂದೊಂದು ಗೋಡಿಯೂ ಗತಕಾಲದ ಇತಿಹಾಸವನ್ನ ಹೇಳ್ತಾ ಇದೆ. ಊರಲ್ಲೆಲ್ಲ ನಾಗರನ ಕಲ್ಲುಗಳು, ದೇವರ ಮೂರ್ತಿಗಳು, ಶಿಲ್ಪಕಲಾಕೃತಿಗಳು ಸಿಗ್ತಾ ಇವೆ. ಊರಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನು ಹೇಳ್ತಾ ಇದ್ದಾರೆ. ಶಾಸನಗಳು, ಇತಿಹಾಸದಲ್ಲಿ ಇಲ್ಲದೆ ಇರೋ ವಿಚಾರಗಳೆಲ್ಲವೂ ಈಗ ಗೊತ್ತಾಗ್ತಾ ಇದೆ. ಲಕ್ಕುಂಡಿಯಲ್ಲಿ 10ನೇ ದಿನ ಕೋಟೆ ಆವರಣದಲ್ಲಿ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆ ತೋಟದ ಮನೆಯಲ್ಲಿ ಪುರಾತನ ಕಾಲದ ಮೂರ್ತಿಗಳು ಪತ್ತೆಯಾಗಿವೆ. ಪಂಪ್ ಹೌಸ್ ಗೋಡೆಯಲ್ಲಿ ಕಪ್ಪು ಬಣ್ಣದ ಮೂರ್ತಿಗಳು ಕಾಣಿಸಿವೆ. ಕೀರ್ತಿ ಮುಖ, ದ್ವಾರಪಾಲಕರು, 7 ಹಿಡಿಯ ನಾಗರ ಕಲ್ಲುಗಳು ಕಾಣಿಸಿವೆ. ತೋಟದ ಮನೆ, ತೋಟದ ಜಾಗದಲ್ಲಿ ಹಲವು ಪ್ರಾಚ್ಯ ಅವಶೇಷಗಳು ಪತ್ತೆಯಾಗಿದ್ದು, ಅವು ಹೊಯ್ಸಳರು, ಚಾಲುಕ್ಯರ ಕಾಲದ್ದು ಅಂತ ಹೇಳಲಾಗ್ತಾ ಇದೆ. ಅಲ್ಲೇ ಬಾವಿಯಲ್ಲಿಯೂ ಸರಸ್ವತಿ, ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿವೆ. ಪಂಪ್ ಹೌಸ್ ನಿರ್ಮಾಣ ಮಾಡೋದಕ್ಕೆ ಹಳೆಯ ವಿಗ್ರಹಗಳನ್ನೆಲ್ಲ ಬಳಸಿಕೊಂಡಿದ್ರ ಅಥವಾ ಹಳೆ ಮನೆಯನ್ನ ಪಂಪ್ ಹೌಸ್ ಮಾಡಿಕೊಂಡ್ರ ಅನ್ನೋದು ಗೊತ್ತಾಗಿಲ್ಲ. ಆದರೆ ನಮಗೆ ಬೇರೆ ಪಂಪ್ ಹೌಸ್ ನಿರ್ಮಿಸಿಕೊಟ್ರೆ ಪ್ರಾಚ್ಯ ವಸ್ತುಗಳನ್ನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ರೈತ ಕಲ್ಲಯ್ಯ ಬಳಗಾನೂರ್ ಹೇಳಿದ್ದಾರೆ. ಸರ್, ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು 100 ವರ್ಷಗಳ ಇತಿಹಾಸ ಸರ್. ಇದು ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಇದು ಹೌಸ್ ಸರ್. ಅದ್ರ ಬಗ್ಗೆ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ ಸರ್. ಇಲ್ಲಿ ಕಾಣ್ತಕ್ಕಂಥದ್ದು ಅವಶೇಷಗಳಡಿ ಅಂತಂದರೆ ಹಿನ್ ಸೈಡ್ ಒಂದು, ಬ್ಯಾಕ್ ಸೈಡ್ ಒಂದು, ಇವೆರಡು ಬಿಟ್ಟರೆ ಮತ್ತೆ ಶಿಲಾಶಾಸನಗಳು ನಮ್ಮಲ್ಲಿ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಇದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಂದರೆ ನಮಗೆ ಅಡ್ವಾನ್ಸ್ ಆಗಿ ಇಂಜಿನ್ ಮನೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡಲಿಕ್ಕೆ ಒಪ್ಪಿಗೆ ಇದ್ದೀವಿ. ಇಲ್ಲ ಅಂತಂದ್ರೆ ಕೊಡಲ್ಲ ಸರ್. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಹಿಂದಿನ ಕಾಲದಿದ್ದಾವೆ, ಅವು ಕೂಡ ಹೊಯ್ಸಳರ ಕಾಲದ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಇಲ್ಲಿ ದಾನ ಶಿಲೆಗಳು ಕೂಡ ಇದ್ದಾವೆ. ಅವೆಲ್ಲವೂ ಕೂಡ ಒಂದು ಕಡೆ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಬೇಕು ಅನ್ನುವಂಥದ್ದು ಲಕ್ಕುಂಡಿ ಪ್ರಾಧಿಕಾರದ ಇದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ? ಸರ್, ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ರೀ ಸರ್. ಆದ್ರೆ ನಮಗೆ ಈ ಇಂಜಿನ್ ಮನೆ ಏನೈತಿ ಇದನ್ನು ಪ್ರಥಮವಾಗಿ ನಮಗೆ ಆದ್ಯತೆ ಅದನ್ನು ನಿರ್ಮಾಣ ಮಾಡಿಕೊಟ್ಟು ಆನಂತರ ನಾವು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ. ಇಲ್ಲಿ ಪ್ರಾಚ್ಯ ವಸ್ತುಗಳು ಹೇಗೆ ಬಂದವು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರ ಅಜ್ಜ ಮುತ್ತಜ್ಜನ ಕಾಲದಲ್ಲೇ ಆ ಬಾವಿಕಟ್ಟೆ ಮತ್ತು ಪಂಪ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ನಮಗೆ ಗೊತ್ತಿಲ್ಲದೆ ನಮ್ಮ ಹಿರಿಯರು ಮನೆ ಕಟ್ಟಿಸಿದ್ದಾರೆ. ಪ್ರಾಚ್ಯ ವಸ್ತುಗಳು ಅನ್ನುವ ಮಾಹಿತಿ ನಮಗಿಲ್ಲ. ನಮಗೆ ಮನೆ ಕಟ್ಟಿಸಿಕೊಟ್ರೆ ಪ್ರಾಚ್ಯ ವಸ್ತುಗಳನ್ನ ಕೊಟ್ಟು ಬಿಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೋಡೆಯಲ್ಲಿ ಇರ್ತಕ್ಕಂಥದ್ದು ಅದೊಂದು ಪ್ರಾಚ್ಯ ವಸ್ತು ಇಲಾಖೆದು. ಈ ಕಡೆ ಒಂದು ಗಣೇಶ ಮೂರ್ತಿ ಇದೆ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಆ ಬಾವಿಯಲ್ಲಿ ಇರ್ತಕ್ಕಂಥದ್ದು ಒಂದು, ಅದನ್ನು ಬಿಟ್ಟರೆ ಬೇರೆ ಏನೋ ನಮ್ಮ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು ಪ್ರಾಚೀನ ಕಾಲದ. ಹ್ಞೂ ಸರ್. ಅಂದರೆ ಹಿಂದಿನ ಲಕ್ಕುಂಡಿ ಗತವೈಭವ ಸಾರ್ತಕ್ಕಂಥದ್ದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿರುವಂತ ನಮಗೆ ಗೆಸ್ ಮಾಡ್ತೀವಿ ಸರ್. ಪಂಪ್ ಹೌಸ್ ಮಾತ್ರ ಅಲ್ಲ, ಲಕ್ಕುಂಡಿಯ ಗೋಡೆಗಳು ಗತಕಾಲದ ಇತಿಹಾಸವನ್ನ ತೋರಿಸ್ತಾ ಇವೆ. ಲಕ್ಕುಂಡಿಯ ಹುಬ್ಬಳ್ಳಿಯವರ ಮನೆ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ ಕಂಡುಬಂದಿದೆ. ಪುರಾತನ ದೇವಸ್ಥಾನಕ್ಕೆ ಸಿಂಗಾರಕ್ಕೆ ಬಳಸುವ ಮಾದರಿಯ ಹೂವಿನ ಕಲಾಕೃತಿ ಅದಾಗಿದೆ. ಹಾಗೆ ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರುವ ಸುಂದರ ಶಿಲ್ಪ ಕಲಾಕೃತಿ ಸಹ ಕಾಣಿಸಿಕೊಂಡಿದೆ. ಲಕ್ಕುಂಡಿಯಲ್ಲಿ ಪಾಳು ಬಿದ್ದಿರುವ ಹುಬ್ಬಳ್ಳಿ ಮನೆತನ ದೊಡ್ಡ ಮನೆ ಇದ್ದು ಅದರ ಗೋಡೆಗಳಲ್ಲಿ ಮೂರ್ತಿಗಳು ಕಾಣಿಸಿಕೊಂಡಿವೆ. ಈ ಮನೆ ಅಂದಾಜು 200 ವರ್ಷದಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದ್ದು, ಮನೆ ಗೋಡೆಯ ಒಳಗೆ ಕಲಾಕೃತಿಗಳು ಹೇಗೆ ಬಂದವು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸದ್ಯ ಈ ಎಲ್ಲ ವಿಚಾರಗಳು ಪುರಾತತ್ವ ಇಲಾಖೆಯ ಗಮನಕ್ಕೆ ಬಂದಿದ್ದು, ಅವರು ಶೀಘ್ರವೇ ಎಲ್ಲವನ್ನ ವಶಪಡಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ದೇವರ ಮೂರ್ತಿಗಳು, ಕಲಾಕೃತಿಗಳ ಜೊತೆಗೆ ನಾಗರನ ಕಲ್ಲುಗಳೂ ಪತ್ತೆ. 7 ಹೆಡೆಯ ಘಟಸರ್ಪದ ಕಲ್ಲಿನ ಮೂರ್ತಿಗಳೂ ಪತ್ತೆ. ಲಕ್ಕುಂಡಿಯಲ್ಲಿ ಸರ್ಪದ ಕಲ್ಲುಗಳು ಇರೋದ್ಯಾಕೆ? ನಾಗನ ಕಲ್ಲುಗಳಿಗೂ ಲಕ್ಕುಂಡಿಗೂ ಇರೋ ಸಂಬಂಧ ಏನು? ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಉತ್ಖನನದ ವೇಳೆ ಹೊಳೆಯೋ ನಾಗರ ಕಲ್ಲುಗಳು. ಊರಿನಲ್ಲಿ 7 ಹೆಡೆಯ ಘಟಸರ್ಪದ ಮೂರ್ತಿ. ಭರಮಪ್ಪ ಕಟ್ಟೆ ಬಳಿಯೂ ಸರ್ಪದ ಕಲ್ಲುಗಳು. ಲಕ್ಕುಂಡಿಯಲ್ಲಿ 16 ಸರ್ಪದ ಕಲ್ಲುಗಳು. ನಾಗನ ಕಲ್ಲುಗಳಿಗೂ ಲಕ್ಕುಂಡಿಗೂ ಇರೋ ಸಂಬಂಧ ಏನು? ಅತ್ತಿಮಬ್ಬೆ ಊರಲ್ಲಿ ಘಟಸರ್ಪ ಇರೋದು ಸತ್ಯಾನಾ? ನಾಗನ ಕಲ್ಲುಗಳು, ಅದರ ಬಗ್ಗೆ ಗ್ರಾಮಸ್ಥರು ಹೇಳೋದೇನು? ಲಕ್ಕುಂಡಿಯಲ್ಲಿ ನಿಧಿ ಇದೆ. ನಿಧಿಗೆ ಘಟಸರ್ಪಗಳು ಕಾವಲು ಕಾಯ್ತಾ ಇವೆ ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಆ ನಂತರ ಲಕ್ಕುಂಡಿಯಲ್ಲಿ ಕೆಲವರು ಘಟಸರ್ಪ ನೋಡಿದ್ದಾಗಿ ಹೇಳಿದ್ರು. ಆದರೆ ಘಟಸರ್ಪಗಳು ಅನ್ನೋದು ಇಲ್ಲ, ದೊಡ್ಡ ನಾಗರ ಹಾವು ಇರಬಹುದು ಅಂತ ಉರುಗ ತಜ್ಞರು ಹೇಳ್ತಾ ಇದ್ದಂತೆಯೇ ಈಗ ಲಕ್ಕುಂಡಿಯಲ್ಲಿ ಘಟಸರ್ಪದ ಮೂರ್ತಿಗಳು ಪತ್ತೆಯಾಗಿವೆ. ಆ ಮೂರ್ತಿಗಳು ಕಂಡ ನಂತರ ಘಟಸರ್ಪದ ನಂಬಿಕೆ ಮತ್ತಷ್ಟು ಬಲಗೊಂಡಿದೆ. 7 ಹೆಡೆಗಳ ಸರ್ಪ, ಜೋಡಿ ಹಾವಿನ ಕಲ್ಲು.
ಎಲ್ಲೆಂದರಲ್ಲಿ ಕಾಣಿಸುತ್ತಿವೆ ನಾಗರ ಹಾವಿನ ಪ್ರತಿಮೆಗಳು. ಘಟಸರ್ಪಕ್ಕೂ ಲಕ್ಕುಂಡಿಗೂ ಇರೋ ಸಂಬಂಧ ಏನು? ಲಕ್ಕುಂಡಿಯಲ್ಲಿ ರಾಜರ ಇತಿಹಾಸಕ್ಕಿಂತ ಚಿನ್ನದ ನಿಧಿಗಿಂತ ಈಗ ಘಟಸರ್ಪ ಅನ್ನೋ ವಿಚಾರವೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ. ಅದು ಸುಮಾರು 10 ರಿಂದ 15 ಅಡಿ ಉದ್ದ ಇದ್ದು ಕಾಳಿಂಗ ಸರ್ಪದ ರೀತಿ ಇದೆ. ಅದರ ಮೈಮೇಲೆಲ್ಲ ಕೂದಲುಗಳು ಬೆಳೆದಿವೆ. ಅದು ಕೋಟೆ ವೀರಭದ್ರನ ದೇವಾಲಯದ ಆವರಣದಲ್ಲಿ ಅನೇಕ ವರ್ಷಗಳಿಂದ ಕಾಣಿಸಿಕೊಳ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಉತ್ಖನನ ಮಾಡೋ ಸಂದರ್ಭದಲ್ಲೂ ಘಟಸರ್ಪ ಕಾಣಿಸಿದೆ ಅಂತ ಒಂದಷ್ಟು ಮಂದಿ ಹೇಳಿದ್ರು. ಸಡನ್ಲಿ ಭಾಳ ಫಾಸ್ಟಾಗಿ ಹೋಗುತ್ತೆ ಸರ್ ಅದು ಸರ್ ಮೇರಿ ಮಿನಿಸ್ತಾ ಇತ್ತು ನಾಗರಾವ್ ಸರ್ ಅದು ಹಾಂ ಕಾಳಿಂಗಿ ಸರ್ಪ ಟೈಪ್. ನಮ್ಮ ಇರ್ಬೇದೇವ್ರ ತಲೆ ಮ್ಯಾಗ ವಜ್ರದ ಹಳ್ಳಿಟ್ಟದ್ದು ನೋಡೀವಿ. ಆನಂತರ ಅದ್ರ ಬೆಳಕಿಗೆ ನಾವು ಹೆದರೀವಿ. ಆನಂತರ ಆ ಗುಡಿ ಮಲಗದ ಬಿಟ್ಟಿವಿ ಇವತ್ತಿಗೆ ನಾವು. ಈಗ ನಿಮಗೆ ಉತ್ಕಲ ಚಲೋ ಆಗಿಂದನೇ ಭೇಟಿ ಕೊಟ್ಟೈತಿ ಅಂದ್ರೆ ಇದು ಏನು ಕಾದೈತೋ ಏನೋ. ಅದು ಬಹಳ ದೊಡ್ಡದಿದೆ. ಆದರೆ ನಮ್ಮ ಕಣ್ಣಿಗೆ ಕಂಡಿರೋದಂದ್ರೆ ಒಂದು ಇಷ್ಟು ಸರಿಸುಮಾರು ದಪ್ಪಂದ ಕಂತು 1.5 ಮಾರು ಆಗ್ಬೋದು ರೀ. ಅದು ಮಿಂಚ್ತಾ ಇತ್ತು. ನಾಗರಾವ್ ಅಂತನೇ ನಮ್ಗೆ ತಿಳಿಯಾಗಿದೆ. ಕೂಲ ಪಾಲ ಎಲ್ಲ ಇದೆ. ಒಂದು 10 ಫೂಟ್ ಐತೆ ನೋಡ್ರಿ ಅದು ನಾಗರಾವ್. ಮೈ ತುಂಬ ಕೂಲ್ ಅದ್ರ ಸರ. ಬಳ್ಳಿನ ಜೊತೆಗೆ ಸ್ವಲ್ಪ ಕೋಲಿ ಅಂತ ಹಾಕಿದ್ರು. ಅದು ಹಿಂಗೆ ಮಾಡ್ತಿತ್ತು. ನಿಂತು ನೋಡಿದೆ, ಹಿಂಗೆ ತೋರಿಸ್ತು ನನಗೆ. ಏನಪ್ಪ ಇದು ಎಂಥ ಸರ್ಪಪ್ಪ ಇದು ಅಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ. ದೊಡ್ಡ ಸರ್ಪ ಅದೇನು ಸಾಮಾನ್ಯ ಸರ್ಪ ನೋಡಿದ್ರೆ ಭಯ ಅಂತ ಕಟ್ಟಿಸೋಕೆ ಆ ಥರ ಭಯ ಆಗಿತ್ತು ನನಗೆ. ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ ಇಲ್ಲ ಅನ್ನೋ ಚರ್ಚೆಗಳು ನಡುವೆ ಈಗ ಲಕ್ಕುಂಡಿಯಲ್ಲಿ ಘಟಸರ್ಪ ಕೆತ್ತನೆ ಇರೋ ಕಲ್ಲುಗಳು ಪತ್ತೆಯಾಗಿವೆ. ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ, ಕೂದಲು ಇರೋ ಹಾವು ಇದೆ ಅಂತ ಊರಿನ ಜನರು ಹೇಳ್ತಾ ಇದ್ರು. ಆದರೆ ಘಟಸರ್ಪ ಅನ್ನೋದು ಇರೋದಿಲ್ಲ. ನಾಗರ ಹಾವು ದೊಡ್ಡದಾಗಿರುತ್ತೆ, ಆದರೆ 5 ತಲೆಗಳು 7 ತಲೆಗಳು ಇರೋದಿಲ್ಲ ಅಂತ ಉರಗ ತಜ್ಞರು ಹೇಳಿದ್ರು. ಉತ್ಖನನ ಜಾಗದಲ್ಲೂ 1 ತಲೆಯ ನಾಗರ ಹಾವಿನ ಕಲ್ಲುಗಳು ಪತ್ತೆಯಾಗಿದ್ವು. ಆದರೆ ಈಗ 7 ಹೆಡೆಯ ಘಟಸರ್ಪದ ಕೆತ್ತನೆ ಇರೋ ಕಲ್ಲು ಕಾಣಿಸಿದೆ. ಅದರ ಜೊತೆಗೆ ಜೋಡಿ ನಾಗರ ಹಾವುಗಳ ಕಲ್ಲುಗಳು ಸಹ ಕಂಡಿವೆ. ಈಗ ಕಲ್ಲಿನ ಮೂರ್ತಿ ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ ಅನ್ನೋದನ್ನ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಆ ಕಲ್ಲುಗಳ ಮೇಲೆ ಲಕ್ಕುಂಡಿಯಲ್ಲಿರೋ ಸರ್ಪವನ್ನೇ ಕೆತ್ತಲಾಗಿದೆಯಾ? ಘಟಸರ್ಪ ಲಕ್ಕುಂಡಿಯಲ್ಲಿ ಇರೋ ನಿಧಿಯನ್ನ ಕಾಯ್ತಾ ಇರೋದು ಸತ್ಯ ಇರಬಹುದಾ ಅನ್ನೋ ಯೋಚನೆಗಳು ಶುರುವಾಗಿವೆ. ಈಗ ಕಾಣಿಸಿರೋ ಘಟಸರ್ಪದ ಕಲ್ಲು ಕಲ್ಯಾಣ ಚಾಲುಕ್ಯರ ಕಾಲದ ಕಲ್ಲು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿ ಗ್ರಾಮದ ಷಣ್ಮುಖ ರವದಿ ಅನ್ನೋರ ಜಮೀನಲ್ಲಿ ಘಟಸರ್ಪದ ಶಿಲೆ ಕಾಣಿಸಿದ್ದು ಅಲ್ಲಿನ ಬಾಯಿಯೊಳಗೆ ಚಾಲುಕ್ಯರ ಕಾಲದ ಅಲಂಕಾರಿಕ ಸುಂದರವಾದ ಶಿಲೆಗಳು ಪತ್ತೆಯಾಗಿವೆ. ಈಗ ಶಿಲ್ಪಕಲೆಗಳು ಕಲಾಕೃತಿಗಳಿಂದ ಹೆಚ್ಚು ಕುತೂಹಲ ಕೆರಳಿಸಿರೋದು ನಾಗರ ಕಲ್ಲುಗಳು. ನಾಗರ ಕಲ್ಲುಗಳು ಎಲ್ಲ ಕಡೆಯಲ್ಲೂ ಇರುತ್ತವೆ. ಕೆರೆ ಕಟ್ಟೆಗಳು ಊರಿನ ಕೆಲ ಭಾಗಗಳಲ್ಲಿ ನಾಗರ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಅವುಗಳನ್ನು ನೆಡಲಾಗಿರುತ್ತೆ. ಅವುಗಳಿಗೆ ಹಾಲು ಎರೆದು ಪೂಜೆ ಮಾಡೋ ಪದ್ಧತಿಯೂ ಇದೆ. ಆದರೆ ಲಕ್ಕುಂಡಿಯಲ್ಲಿ ಮಾತ್ರ ನಾಗರ ಕಲ್ಲುಗಳು ತುಂಬ ವಿಚಿತ್ರವಾಗಿ ಕಾಣಿಸ್ತಾ ಇವೆ. ಆ ಕಲ್ಲುಗಳು 100 ವರ್ಷಗಳಷ್ಟು ಹಳೆಯದಾಗಿದ್ದು ಅವನ್ನೆಲ್ಲ ಯಾರು ನಿರ್ಮಾಣ ಮಾಡಿಸಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೋಟೆ ವೀರಭದ್ರ ದೇಗುಲದ ಬಳಿ ಉತ್ಖನನ ಮಾಡುವಾಗ ಸಿಕ್ಕಿರೋ ನಾಗರ ಕಲ್ಲಂತೂ 100 ವರ್ಷಗಳಿಂದ ಭೂಮಿಯಲ್ಲಿದ್ರು ಅದು ಹಸಿರು ಬಣ್ಣದಲ್ಲಿ ಹೊಳಿತಾ ಇದೆ. ಉತ್ಖನನ ವೇಳೆಯೂ 2 ನಾಗರ ಮುದ್ರೆ ಇರೋ ಕಲ್ಲುಗಳು ಪತ್ತೆಯಾಗಿದ್ವು. ಈಗ ಊರಲ್ಲಿ ಎಲ್ಲೆಂದರಲ್ಲಿ ನಾಗರ ಕಲ್ಲುಗಳು ಕಾಣಿಸಿಕೊಳ್ತಾ ಇವೆ. ಹಿಂದಿನ ಕಾಲದಲ್ಲಿ ನಾಗದೇವತೆಗೆ ಹರಕೆ ಹೊತ್ತುಕೊಂಡವರು ಆ ರೀತಿ ನಾಗರ ಕಲ್ಲುಗಳನ್ನು ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡುವ ವಾಡಿಕೆ ಇದೆ. ಅಥವಾ ಘಟಸರ್ಪವನ್ನು ಕಂಡವರೂ ಸಹ ಅದರಿಂದ ತಮಗೆ ಕೇಡಾಗದೇ ಇರಲಿ ಅಂತ ಘಟಸರ್ಪದ ಮೂರ್ತಿಗಳನ್ನು ಮಾಡಿಸಿರಬಹುದು. ಒಟ್ಟಾರೆ ಲಕ್ಕುಂಡಿಯಲ್ಲಿ ಪತ್ತೆಯಾಗಿರೋ ಈ ಎಲ್ಲ ನಾಗರ ಕಲ್ಲುಗಳು ಸುಮಾರು 300 ರಿಂದ 400 ವರ್ಷಗಳಷ್ಟು ಹಳೆಯದ್ದಾಗಿದ್ದು ಅವುಗಳ ಪ್ರತಿಷ್ಠಾಪನೆ ಹಿಂದೆ ದೊಡ್ಡ ಕಥೆಯೇ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿ ಇತಿಹಾಸ ಮತ್ತು ವೈಭವದ ಬಗ್ಗೆ ಜನರು ಪುಸ್ತಕಗಳಲ್ಲಿ ಓದಿದ್ರು, ಶಾಸನಗಳ ಮೂಲಕ ತಿಳಿದುಕೊಂಡಿದ್ರು. ಆದರೆ ಈಗ ಉತ್ಖನನದ ಮೂಲಕ ಪ್ರತಿಯೊಬ್ಬರೂ ಲಕ್ಕುಂಡಿ ಇತಿಹಾಸವನ್ನ ನೋಡುವಂತೆ ಆಗಿದ್ದು ಕೆಲವೇ ದಿನಗಳಲ್ಲಿ ಲಕ್ಕುಂಡಿ ಗತ ವೈಭವ ಕಣ್ಣೆದುರು ಬರೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.